ಒಂದು ಸಾರಿ ಅಬ್ರಹಾಂ ಲಿಂಕನ್ ಒಂದು ಮುಖ್ಯವಾಗಿರ್ತಕ್ಕಂಥ ಸಭೆಗೆ ಹೋಗ್ತಾ ಇರ್ತಾರೆ. ಒಳ್ಳೆ ಟಾಪ್ ಟೈಪಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ. ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚರಂಡಿಯಲ್ಲಿ ಒಂದು ಹದ್ದಿ ಬಿದ್ದು ಒದ್ದಾಡ್ತಾ ಇದೆ, ಮಾರಣಾಂತಿಕ ಸ್ಥಿತಿಯನ್ನು ಅನುಭವಿಸ್ತಾ ಇದೆ. ಅವರು ಅಷ್ಟು ದೂರ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಕೊನೆಗೆ ಅವರೇ ಆ ಚರಂಡಿಯಲ್ಲಿ ಇಳಿದು ಆ ಹಂದಿಯನ್ನು ರಕ್ಷಿಸ್ತಾರೆ. ಅದರ ಹಂದಿಯನ್ನು ಬೀದಿಯನ್ನು ನಲ್ಲಿಯಲ್ಲಿ ಸ್ನಾನ ಮಾಡಿಸಿ ಮತ್ತೆ ಅದನ್ನು ಬಿಡ್ತಾರೆ. ಅವನು ಕೇಳ್ತಾನೆ, ಅರೆ ನೀವು ಇವತ್ತು ಮುಖ್ಯವಾಗಿರ್ತಕ್ಕಂಥ ಸಭೆಗೆ ಹೋಗ್ತಾ ಇದ್ದೀರಿ, ಭಾಳ ಮುಖ್ಯವಾಗಿರ್ತಕ್ಕಂಥ ಡ್ರೆಸ್ ಹಾಕ್ಕೊಂಡಿದ್ದೀರಿ, ನೀವು ಇವತ್ತು ಎಲ್ಲ ಹೊಲಸು ಮಾಡ್ಕೊಂಡ್ರಲ್ಲ. ಅವ್ರು ಹೇಳ್ತಾರೆ, ಆ ಹಂದಿಯ ಮಾರಣಾಂತಿಕ ಸ್ಥಿತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಯಾವ ಸಭೆಯಲ್ಲಿ ಭಾಗವಹಿಸೋಕ್ಕಾಗಲ್ಲ ಮತ್ತು ನಾನು ಆರೋಗ್ಯವಾಗಿರೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಂಥ ಮನಸ್ಥಿತಿ ನಮ್ಮ ಅಂಬೇಡ್ಕರ್. ಈ ದೇಶದ ಕಟ್ಟಕಡೆಯ ಮನುಷ್ಯ ಸುಖವಾಗಿರೋದಕ್ಕಾಗಿ, ಈ ಕಟ್ಟಕಡೆಯ ಮನುಷ್ಯನ ಭವಿಷ್ಯಕ್ಕಾಗಿ ತನ್ನ ಬದುಕನ್ನೇ ತ್ಯಾಗ ಮಾಡಿದಂಥ ಒಬ್ಬ ಮಹಾನ್ ತ್ಯಾಗ ಮೂರ್ತಿ ಯಾರು ಅಂತ ಹೇಳಿದರೆ, ಅವ್ರು ಕೇವಲ ದಲಿತರಿಗಷ್ಟೇ ಅಲ್ಲ, ಎಲ್ಲರಿಗೂ ತ್ಯಾಗ ಮಾಡಿದ್ದಾರೆ, ಎಲ್ಲರಿಗೂ ಆದರ್ಶಪ್ರಾಯರು. ಇವತ್ತೇನಾದರೂ ಕಾನ್ಸ್ಟಿಟ್ಯೂಷನ್, ಒಂದು ಸಾರಿ ನೆಹರು ಹೋಗ್ತಿರ್ತಾರೆ ಪಂಜಾಬ್ನಲ್ಲಿ ಚಂಡೀಗಢದ ಹತ್ರ, ಒಬ್ಬ ಮಹಿಳೆ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಭಿಕ್ಷೆ ಬೇಡ್ತಕ್ಕಂಥ ಮಹಿಳೆ ಅಂಬೇಡ್ಕರ್ ಅವರ ನೆಹರು ಅವರ ಕೊರಳು ಪಟ್ಟಿ ಹಿಡಿದು, ಏನು ಕೊಟ್ಟಿದ್ದೀನಿ, ಇಷ್ಟು ವರ್ಷ ಆಯಿತು ನಿಂದು ಪ್ರಧಾನಮಂತ್ರಿ ಆಗಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿನಗೆ ಸಂವಿಧಾನ ಕೊಟ್ಟಿದ್ವಿ. ಆ ಸಂವಿಧಾನ ಏನು ಶಕ್ತಿ ಕೊಟ್ಟಿದೆ ಅಂದರೆ, ಒಬ್ಬ ಸಾಮಾನ್ಯ ಮಹಿಳೆ ಪ್ರಧಾನಮಂತ್ರಿಯ ಕೊರಳು ಪಟ್ಟಿ ಹಿಡಿಯುವ ಚೈತನ್ಯ ಯಾವುದು ಕೊಟ್ಟಿದೆ ಅಂದರೆ ಸಂವಿಧಾನ ಕೊಟ್ಟಿದೆ ಅಲ್ವಾ? ಅಂಥ ಸಂವಿಧಾನ. ಆ ಸಂವಿಧಾನದಲ್ಲಿ ಲೋಪದೋಷಗಳನ್ನ ಹುಡುಕ್ತಾ ಇದೆ ಅಲ್ವಾ? ಈ ದುಷ್ಟರು ಏನಿದ್ದಾರೆ, ಏನು ಓದದೇ ಇರತಕ್ಕಂಥ, SLCಯನ್ನು ಫೇಲ್ ಆಗಿರ್ತಕ್ಕಂಥ, ಯಾವ ಸ್ಥಿತಿಗೂ ಒಂದು ಅಕ್ಷರವನ್ನು ಅರ್ಥ ಮಾಡಿಕೊಡದೇ ಇರ್ತಕ್ಕಂಥ ಈ ಮೂರ್ಖರು ಏನಿದ್ದಾರೆ, ಗೌರವಾನ್ ರೆಸ್ಪೆಕ್ಟಬಲ್ ಈಡಿಯಟ್ಸ್ ಅಂತ ಏನು ಕರಿತೀವಿ, ಇವರು ಅವರಲ್ಲಿ ತಪ್ಪು ಹುಡುಕ್ತಾ ಇದ್ದಾರೆ, ಸಂವಿಧಾನ ತಪ್ಪು ಹುಡುಕ್ತಾ ಇದ್ದಾರೆ. ಇವತ್ತು ನಡೀತಾ ಇದೆ, ಯಾವ ದಲಿತರಿಗೆ ಏನು ಸ್ವಾತಂತ್ರ್ಯ ಸಿಕ್ಕಿದೆ, ದಲಿತರಿಗೆ ಒಂದು ಅರ್ಥದಲ್ಲಿ ಅವರಿಗೇನೋ ಮೀಸಲಾತಿಯನ್ನು ತೆಗೆದಬೇಕಂತ ಕೋರ್ಟ್ಗಳೇ ಹೇಳ್ತಾ ಇದ್ದಾವೆ. ಇದಕ್ಕಿಂತ ದುರಂತ ಇನ್ನೊಂದಿಲ್ಲ.